CFU right path. Congress march on. Congress march on. CFU जिंदाबाद. आवाज दो. Open arms community जिंदाबाद. Open arms community long live. Open arms community long live. जिंदाबाद. March on Congress. March on. March on Congress. March on. Further backing we demand. Further backing we demand. ಏಕಸ್ವಾಗಿ ಹೋರಾಟ. हमारी इच्छा पूरी करो. हमारी इच्छा पूरी करो. EFU. March on. ಏಕಸ್ವಾಗಿ ಹೋರಾಟ. Further backing we demand. Further backing we demand. ಎರಡನೇದಾಗಿ ಮುಖ್ಯವಾಗಿ ಈ ಒಂದು ಹೋರಾಟ ನಾವು 3 ಭಾಗವಾಗಿ ನೋಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದನೇದಾಗಿ ನಮ್ಮ ಬ್ಯಾಂಕರ್ಸ್ಗಳು ಅನುಭವಿಸತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು, ಇದರಿಂದ ಅವರ ಒಂದು ಮಾನಸಿಕ ಒತ್ತಡ ಇರ್ಬೋದು, ಇದನ್ನೆಲ್ಲ ನಾವು ಒಂದ್ ಕಡೆ ನೋಡೋದಾದ್ರೆ, ಎರಡನೇದಾಗಿ ಏನ್ ಸರ್ಕಾರ ಪ್ರತಿಯೊಂದು ದಮನಕಾರಿ ನೀತಿ ಇರ್ಬೋದು, ಪ್ರತಿಯೊಂದ ಒತ್ತಾಕ್ಷರು ಎಲ್ಲ ಒಂದು ಆಸೆ ಆಕಾಂಕ್ಷೆಗಳು ಅತಿಶಯಲ್ಲ, ಅವರಿಗೆ ನಾವು ಒಂದು ಎಚ್ಚರಿಕೆವಾಗಿ ಈ ಒಂದು ಎರಡನೇ ವಿಚಾರಕ್ಕೆ ಮಾತಾಡ್ತಾ ಇದ್ದೇವೆ. ಮೂರನೇದಾಗಿ ಜನರಿಗೆ ಪಬ್ಲಿಕ್ ಗಳಿಗೆ ಇದು ಫೈನಾನ್ಸ್ ಬ್ಯಾಂಕಿಂಗ್ ಮಾಡ್ತಾ ಇದ್ದಾರೆ, ಅವರು ರಜೆ ತಗೊಂತಾರೆ ಅನ್ನೋದೇನಿದೆಯಲ್ಲ, ಇದನ್ನ ಕೂಲಂಕಷವಾಗಿ ತಿಳಿ ಹೇಳಬೇಕಾಗಿದೆ. ನಮ್ಮ ಸಮಸ್ಯೆಗಳು ನಮಗೆ ಅಷ್ಟೇ ಗೊತ್ತಿದೆ, ಬೇರೆ ಗೊತ್ತಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಬ್ಯಾಂಕಿಂಗ್ ಫೈನಾನ್ಸ್ ಬ್ಯಾಂಕಿಂಗ್ ಇತಿಹಾಸ ನಾವು ಸ್ವಲ್ಪ ನೋಡೋದಾದ್ರೆ, ಮೊದಲನೇದಾಗಿ ನಮಗೆ ಆಸೆ ಮಾತ್ರ ಇತ್ತು. ಮೊದಲು 2015 ಅವ್ರನ್ನ ಮತ್ತೆ 2ನೇ ಮತ್ತು 4ನೇ ಶನಿವಾರಕ್ಕೆ ರಜೆಗಾಗಿ ಘೋಷಣೆ ಮಾಡಿದ್ರು. ಆದ ನಂತರ 2025 ಮತ್ತೆ 15ರಲ್ಲಿ ಈ ಒಂದು ಪ್ರತಿ ಶನಿವಾರ ರಜೆ ಎಂಬ ವಾಕ್ಯದೊಂದಿಗೆ ಏನು ಘೋಷಣೆ ಮಾಡಿದ್ರು, ಅದು ಹಾಗೆ ಘೋಷಣೆ ಆಗಿ ಹೋಗ್ಕೊಂಡಿದೆ. ಇಂಪ್ಲಿಮೆಂಟ್ ಇವತ್ತು ಕೂಡ ಆಗಿಲ್ಲ. ಈ ಒಂದು ದ್ವಂದ್ವ ನೀತಿಗೆ ಸರ್ಕಾರ ಪ್ರತಿಯೊಂದು ಬ್ಯಾಂಕರ್ಸ್ಗೆ ಇವತ್ತು ಒಂದು ಯಾವುದೇ ಒಂದು ಕಾರ್ಯಕ್ರಮಗಳು ಬ್ಯಾಂಕರ್ಸ್ ಬೇಕು, ನಮಗೆ PMJB ಬ್ಯಾಂಕರ್ಸ್ ಬೇಕು, PMSB ಬ್ಯಾಂಕರ್ಸ್ ಬೇಕು, ಸ್ವಾಮೀಜಿಗೆ ಬ್ಯಾಂಕರ್ ಬೇಕು, ಪ್ರತಿಯೊಂದು ಸ್ಕೀಮ್ಗೆ ಬ್ಯಾಂಕರ್ಸ್ ಬೇಕಾದ್ರೂ ಬ್ಯಾಂಕರ್ ಸಮಸ್ಯೆಗಳು ಆಲಿಸಿ ಅವರಿಗೆ ಪರಿಹಾರ ಮಾಡುವಲ್ಲಿ ಬ್ಯಾಂಕ್ ಸರ್ಕಾರ ವಿಫಲ ಆಗಿದೆ. ಆ ಒಂದು ದೃಷ್ಟಿಯನ್ನು ಇದನ್ನು ತೀವ್ರವಾಗಿ ಖಂಡಿಸಿ ಈ ಒಂದು ಮೊದಲು ಆರಂಭ, ಇನ್ನು ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟ ಇರುತ್ತದೆ, ಎಚ್ಚರಿಕೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನು ಇವತ್ತಿನ ಒಂದು ದಿನದಿಂದ 16 ವರ್ಷಗಳಿಂದ ಈ ಒಂದು ನಾವು ಒಂದು 7 ಮೀಟಿಂಗ್ಗಳಾಗಿ ನೀವು ಕೊಡ್ತೀವಿ, ನಿಮ್ಗೆ ಯಾವಾಗ ಕೊಡ್ತೀವಿ, ಎಲೆಕ್ಷನ್ ಬಂದಾಗ ನಾವು ಮೂಗಿಗೆ ತುಪ್ಪ ಸಾವಂತ ಕೆಲಸ ಮಾಡಿದ್ರೆ ವಿನಃ ನಮ್ಮ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸಿಲ್ಲ. ಈ ಒಟ್ಟಿನಲ್ಲಿ ನಾನು ನಾಗರಿಕರಲ್ಲಿ ಹೇಳ್ತೀವಿ, ಫೈನಾನ್ಸ್ ಬ್ಯಾಂಕಿಂಗ್ ಓದಿ ನಾವು ಕನೆಕ್ಟ್ ಮಾಡೋದಿಲ್ಲ. ಯಾರೇ ಆಗಲಿ ಒಂದು ವ್ಯಕ್ತಿಗೆ ಯಾವುದೇ ಆದ ಟೈಮ್ ಇರ್ತದೆ, ಅವರೊಂದು ಖಾಸಗಿ ಇದು ಇರುತ್ತೆ, ಅದನ್ನೆಲ್ಲ ನಾವು ಬೆಳಿಗ್ಗೆ 9 ಬಂದ್ರೆ ರಾತ್ರಿ 9 ಅದರಲ್ಲಿ 12 ತಾಸು ಕೆಲಸ ಮಾಡಿ ಹೋದ್ರು ಕೂಡ ಅಡ್ರೆಸ್ ಇರುತ್ತೆ. ಅಡ್ರೆಸ್ ಇಟ್ಕೋಸ್ಕರ ನಮಗೆ ಇವತ್ತು ಫೈನಾನ್ಸ್ ಬ್ಯಾಂಕ್ ಬೇಕಾಗಿದೆ. ಅದಷ್ಟೆಲ್ಲ ನಮ್ಮ ಒಂದು ನಮ್ಮ ಸಂಬಂಧದ ಕುಟುಂಬಗಳು ಸರಿಯಾದ ಟೈಮ್ ಕೊಡ್ತಾ ಇಲ್ಲ. ಯಾಕಂದ್ರೆ ಈ ಒಂದು ಪ್ರಜೆ ಇದೆ, ಒಂದ್ ಕಡೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ಪ್ರಾಡಕ್ಟ್ ಸೇವೆ ಆಗಿರ್ಬೋದು, ಇನ್ನೊಂದ್ ಕಡೆ ಬ್ಯಾಂಕ್ ಸರ್ಕಾರದ ನೀತಿ ಮಾಡುವುದು, ಇವೆಲ್ಲರ ಮಧ್ಯೆ ನಾವು ಕುಗ್ಬೇಕಿದ್ವಿ. ಆದ್ದರಿಂದ ನಾವು ಒತ್ತಾಯ ಮಾಡ್ತೀವಿ, ಈ ಒಂದು ಫೈನಾನ್ಸ್ ಬ್ಯಾಂಕ್ ಇಂಪ್ಲಿಮೆಂಟ್ ಆಗಲೇಬೇಕು ಅನ್ನೋ ಮೂಲಕ ನಾವು